ಸಿದ್ದೇಶ್ವರನ ಜಾತ್ರೆ ಪ್ರಸಾದ ಅಂತಂದರೆ ವರ್ಷಕ್ಕಾಗೋಷ್ಟು ಹೊಟ್ಟೆ ತುಂಬೋಯ್ತು ಅಂತಂತ ಮುಗ್ದೋಯ್ತಾ ಅನ್ನಿಸ್ತು. ಜ್ಞಾನ ಪಿಪಾಸುಗಳು ಯಾರು ಕಾದಿದ್ದೀರಿ, ಎಲ್ಲ ಪುಣ್ಯಾತ್ಮರುಗಳು ಆ ವಿಜ್ಞಾನದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನ ದಾಸೋಹ ಎಂದೆಂದಿಗಿಂತಲೂ ಇಂದು ಚೆನ್ನಾಗಿ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಉಣಬಡಿಸಿದ್ದಾರೆ. ತ್ರಿಕರಣ ಶುದ್ಧಿಯಿಂದ ಆಗಬೇಕು ಅಂತ. ಶರಣೆ ಐದಕ್ಕಿ ಮಾರಮ್ಮನ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ. ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ 4-6 ಬೀದಿಗಳನ್ನು ಸ್ವಚ್ಛ ಮಾಡುವುದು. ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು, ಕ್ಲೀನ್ಡ್ ಧಾನ್ಯಗಳು ಸಿಗ್ತಿರಲಿಲ್ಲ. ಕಸ ಕಡ್ಡಿಗೆ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಧೂಳು ಪಾಳು ಇರ್ತಿತ್ತು. ಅದನ್ನೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು. ಅಕ್ಕಿ ಆರಿಸ್ಬೇಕು, ಜೋಳ ಆರಿಸ್ಬೇಕು, ಗೋಧಿ ಆರಿಸ್ಬೇಕು, ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು. ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ 4 ಕಾಳು ಹೊರಗಡೆ ಹೋಗಿರುತ್ತೆ. ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ. ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ, ಜ್ವರ ಬಂದುಬಿಟ್ಟಿದೆ, ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ. ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ kg ಅಷ್ಟು ಚೆಲ್ಬಿಟ್ಟಿರ್ತಾರೆ. ಹೋಗಲಿ ತೊಗೊಂಡೋಗ್ಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ. ಇವನು ಅಲ್ಲಿ 4 ಬೀದಿ ಗುಡಿಸ್ಬೇಕಾಗಿತ್ತು. ಅದಕ್ಕೊಂದು ಸಮಯ ತಗೊಳ್ತಿತ್ತು. ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ. ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ, ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ. ಅವಳ ಮನಸ್ಸಿಗೆ ಅನಿಸುತ್ತೆ ಇವನೇನೋ ಮಾಡಿದಾನೆ ಇವತ್ತು ಚೇಷ್ಟೆ ಅಂತ. ಎಲ್ಲ ಶರಣೆಯರಿಗೆ ಇದೊಂದು ಕಿವಿ ಮಾತಾಗಬೇಕಮ್ಮ, ಎಲ್ಲ ಶರಣೆಯರಿಗೆ ಇದು ಕಿವಿ ಮಾತಾಗಬೇಕು. ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ. ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್, 5 ವರ್ಷಗಳ ಕಾಲ ಇದು ನಡೆದು ಬಿಟ್ಟರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ, ಅದನ್ನು ಕಿತ್ತು ಬಿಸಾಕ್ಬೋದು. ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ. ನಮ್ಮ ಹಾಗೆ ನಿಮ್ಮಾಗೆ PhD ಮಾಡಿ LLB ಮಾಡಿ ML ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ. ಶುದ್ಧ ವಿಜ್ಞಾನ ಇತ್ತು. ಗಮ್ಯ ಏನು? ಕರ್ಕೊಂಡ ಮೇಲೆ ಶಿವ ಹುಟ್ಟಿಸಿದ ಶಿವ ಹುಲ್ ಮೇಯಿಸದೇ ಇರ್ತಾನಂತ. ನನಗೊಂದು ಕೆಲಸ ಇದೆ, ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು. ಅದರಿಂದ ನಾನು ಕಾಯಕದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ, ಎಲ್ಲಿಂದ ಬಂತಿದ್ದು? ನಿಜ ಹೇಳ್ಬಿಡು, ಖರೇನೇ ಹೇಳ್ಬಿಡು ಅಂತಂದು. ಅವ ಹೇಳ್ತಾನೆ, ನಾನು ಎಲ್ಲಿಂದನೂ ಕದಿಲಿಲ್ವೇ, ಇಂಥವ್ರ ಮನೆ ಮುಂದೆ ಹೋಗಿದ್ದೆ, ಅವ್ರ ಮನೆ ಮುಂದೆ ಸಿಕ್ತು, ಬೇಕಾದ್ರೆ ನೀವು ಹೋಗಿ ಕೇಳು ಅಂತ. ಒಳಪ್ತಾಳೆ ಮಾತನ್ನ, ಗಂಡನ ಮಾತನ್ನ ಒಪ್ತಾಳೆ. ಇದು ನೀನು ದುಡಿದು ತಂದಿದ್ದಲ್ಲ, ನಾವಿರೋದು ಇಬ್ಬರು, ನಾಳೆದು ಯೋಚನೆ ಬೇಡ, ಇವತ್ತಿಗೆ ಎಷ್ಟು ಬೇಕು ನನಗೊಂದಿಷ್ಟು ನಿನಗೊಂದಿಷ್ಟು ಅದಷ್ಟನ್ನು ಉಳಿಸ್ಕೊಳ್ಳೋಣ, ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಬರುವರ ಅಂತ ಕಾದು ಯಾರೂ ಬರದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು. ಅಲ್ಲಿಗೇನಾಯಿತು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡಿರಿ, ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ನಿರಿ ಅಂತಂದರು. ಕಾಯಕದಿಂದ ದಾಸೋಹಕ್ಕೆ ಬಂತು. ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ. ಇವತ್ತೇನಾಗ್ತಾ ಇದೆ,
ready-made prasada available in the form of a plastic cover for 10 rupees. So you are trying to buy the prasada. ಅರ್ನಿಂಗ್ ಇಲ್ಲ, ಕಾಯಕದಿಂದ ಬಂದಿಲ್ಲ, ದಾಸೋಹಕ್ಕಿಡ್ಲಿಲ್ಲ. ನಮ್ಮಲ್ಲಿ ಚೆನ್ನಾಗಿದೆ, ಶಿವ ಕಣ್ಬಿಟ್ಟು ನೋಡಿದ್ದಾನೆ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ತುಪ್ಪ ಇದೆ ಮನೆಯಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ, ಉತ್ತಮ ಜನರನ್ನು ಕರೆದಿದ್ದೀನಿ, ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ, ದೇವ್ರ ಮುಂದೆ ಇಟ್ಬಿಟ್ಟು ಕೈನ ಹಿಂಗಂದ್ಬಿಟ್ಟು ತಗೊಳಪ್ಪ ಅಂತ ಅಂದ್ಬಿಟ್ಟು ಅದನ್ನು ನಾವು ತಿಂದ್ಬಿಡೋದು ಪ್ರಸಾದ ಆಗಲಿಲ್ಲ. ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ. ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ, ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ, ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ. ಅದು ನೋಡಿ ತಿಂದಿದ್ದಲ್ದಲ್ಲೇ ಮಿಕ್ಕಿದ್ದಾಗ್ದಲ್ಲೇ ಅದು ಪ್ರಸಾದ ಆಗಲ್ಲ. ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ, ನೀವು ಮಾಡೋದೆಲ್ಲ ಮಾಡ್ತಾ ಇರಪ್ಪ, ನನಗೂ ಒಂದು ಟೈಮ್ ಬರುತ್ತೆ, ಐ ಸಿ ಯು ಅಂತಾನೆ. ಅದೇ ಐ ಸಿ ಯು. ನಿಮ್ಗೆ ಅನಿಸಿರುತ್ತೆ, ಸಾಹೇಬ್ರೆ ನೀವೇನೋ ಹೇಳ್ತೀರಿ, ನಮ್ಮ ಕಣ್ಣು ಮುಂದೆನೇ ಇದ್ದಾನೆ, ಹೋದ ವರ್ಷ ಸ್ವಿಫ್ಟ್ ಕಾರು, ಈ ವರ್ಷ ಬೆನ್ಸ್ ಕಾರು, ಏನೂ ಆಗಲೇ ಇಲ್ವೇ ಅವನಿಗೆ, ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ. ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಆಗಿನ ಕಾಲದ ಐ ಸಿ ಯುನ ಅವರು ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ. ಸ್ನೇಹಿತರೆ, ಮಕ್ಕಳು ಫಾರಿನಲ್ಲಿರೋರಿಗೆ ಗೊತ್ತಿರುತ್ತೆ, ಇಲ್ಲಿರೋರಿಗೆ ಹೆಂಗೆ ದುಡ್ಡು ಕಳಿಸೋದು ಅಂತ. ಇಲ್ಲಿಂದ ನಮ್ಮ ರೂಪಾಯಿ ನಡೆಯಂಗಿಲ್ಲ. ಇಲ್ಲಿ ನೀವು ಹೋಗಿ ಒಂದು ಕಂಪನಿ ಇರುತ್ತೆ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ. ಆ ಕಂಪ್ನಿಗೆ ಹೋಗಿ ರೊಕ್ಕ ಕೊಡಬೇಕು. ನೀವು 100 ರೂಪಾಯಿ ಕೊಟ್ಟರೆ ಅವ್ರ ಲೆಕ್ಕಾಚಾರದಲ್ಲಿ 1 ರೂಪಾಯಿ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಾಲರ್ನಲ್ಲಿ. ಇವತ್ತು ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು. 80 ರೂಪಾಯಿ ನಾವು ಇಲ್ಲಿ ಕೊಟ್ಟರೆ ಅಲ್ಲಿ $1 ಸಿಕ್ದಂಗೆ. ನೀವು ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿ ಸಂಕ್ರಾಂತಿಗೆ ಎಲ್ಲ ಮಾಡಬೇಕಾದ್ದೆಲ್ಲ ಮಾಡಿ, ಪೈರು ತೆಗೆದು ಪಚ್ಚೆ ತೆಗೆದು ಗವಿಸಿದ್ದೇಶ್ವರನ ಮಠಕ್ಕೆ ಕೊಟ್ಟು, ಉಳಿದಿದ್ದು ಮಳಿದಿದ್ದೆಲ್ಲ ರೆಡಿ ಮಾಡಿ, ನಿಮ್ಮನೆಗೆ ಒಂದಿಷ್ಟುಕೊಂಡು ಮಿಕ್ಕಿದ ದುಡ್ಡನ್ನು ಮಾಡಿ, ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ, ನನ್ನ ಮಗಳು ಚೆನ್ನಾಗಿದ್ದಾನೆ ಅಂತ ಕಳಿಸ್ಕೊಡ್ತೀರಿ. ಅವರು ಅಲ್ಲಿ ಚೆನ್ನಾಗಿರ್ತಾರೆ, ಉತ್ತಮವಾಗಿರ್ತಕ್ಕಂಥವ್ರು ಉತ್ತಮವಾಗಿ ವಾಪಸ್ ಬರ್ತಾರೆ. ಅಲ್ಲಿಗೇನಾಯಿತು, ಇಲ್ಲಿ ದುಡಿದಂಥ ಹಣವನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನೋದ್ರ ಮುಖಾಂತರ ಕಳಿಸಿದ್ವಿ. ಅಲ್ಲಿಗೆ ಕಳ್ಸೋಕ್ಕೆ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದೆ ರೀ? ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ನಲ್ಲ, ಅಲ್ಲಿ ರೂಪಾಯಿ ನಡೆಯೋಂಗಿಲ್ಲ. ಮತ್ತೆಲ್ಲಿಗೆ ಕಳಿಸೋದು ನಾವಾಗ? ಏನು ಕಳಿಸೋದು? ಏನು ತಗೊಂಡು ಹೋಗ್ಬೋದು ಇಲ್ಲಿಂದ? ಒಂದು ಮಗು ಇವತ್ತು ಈ ಕ್ಷಣ ಜನನವಾಯಿತು ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದರೆ, ಅದಕ್ಕೆ ರಿಟರ್ನ್ ಟಿಕೆಟ್ನ, ಪಾಸ್ಪೋರ್ಟ್ನ ರೆಡಿ ಮಾಡಿ ಕೊಟ್ಬಿಟ್ಟೇ ಕಳಿಸಿರ್ತಾರೆ. ಅದು ನಮಗೆ ಡೇಟು ಟೈಮು ಅಷ್ಟೇ ಗೊತ್ತಿಲ್ಲ. ಮತ್ತು ಆ ಫ್ಲೈಟ್ ಇದೆಯಲ್ಲ, ಆ ಫ್ಲೈಟ್ ಯಾವತ್ತೂ ಒಂದು ದಿನನೂ ಒಂದು ಕ್ಷಣನೂ ನಿಲ್ಲೋದಿಲ್ಲ, ಲೇಟ್ ಆಗೋದಿಲ್ಲ. ದಾಸರು ಹೇಳಿದ್ರು, ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ. ಯಮನ್ ಭಟ್ರಿಗೆ ಮದುವೆ ಮನೆ ಇದೆ ಕಣೋ, ಹೆಣ್ಣನ್ನು ನಾನು ದಾರ ಎರೆದು ಕೊಟ್ಬಿಟ್ಟು ಕನ್ಯಾ ಪುಣ್ಯ ತೆಗೆದುಕೊಂಡು ಕನ್ಯಾದಾನ ಮಾಡಿದ ಪುಣ್ಯ ತೊಗೊಂಡು ಬರ್ತೀನಿ ಅಂದರೆ, ಪರವಾಗಿಲ್ಲ, ಅದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನಡಿ ಅಂತಾನೆ. ಮಕ್ಕಳು ಹಾಲು ಕುಡಿತಿದೆ ಕಣೋ, ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ, ತಾಯಿನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅಂತಕನ್ನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ಹೇಳಿದ್ರು ದಾಸರು, ಎಚ್ಚರಿಸಿದ್ರು ನಮಗೆ. ಹಾಗಾದರೆ ಏನು ತಗೊಂಡು ಹೋಗ್ಬೋದು ಸರ್ ನಾವು? ಅಲೆಕ್ಸಾಂಡ್ರು ತನ್ನ ಸಮಾಧಿಯಿಂದ ಒಂದು ಕೈಯನ್ನು ಹೊರಗೆ ಇಟ್ಟು ನನ್ನನ್ನು ಸಮಾಧಿ ಮಾಡಿ ಅಂತ ಕೇಳ್ಕೊತಾನೆ. ಯಾಕೆ ಕೇಳ್ಕೊತಾನೆ ಆ ರೀತಿ ಅಂತ ಕೇಳಿದ್ರೆ, ಇಡೀ ಭೂಮಂಡಲವನ್ನು ನಾನು ಗೆದ್ದೆ, ಇಲ್ಲಿಂದ ನಾನು ಏನನ್ನೂ ಪಡೆದುಕೊಂಡು ಹೋಗಲಾಗಲಿಲ್ಲ ಅನ್ನೋದನ್ನು ಜನಗಳಿಗೆ ತೋರಿಸಿ, ಹುಚ್ಚು ಹಣದ ಹಿಂದೆ, ಹುಚ್ಚು ಕೀರ್ತಿಯ ಹಿಂದೆ ಅಲಿಬೇಡಿ ಹುಚ್ಚಪ್ಪಗಳಿರ, ಬೇಡ ಅಂತ ಹೇಳಿ ಕೈಯನ್ನು ಹೊರಗಿಟ್ಟು ಹೋಗ್ತಾನೆ. ನಾವು ಬುದ್ಧಿ ಕಲ್ತವಾ? ಇಲ್ಲ.
ICUಲಿದ್ದೀವಿ, ಕಣ್ಮುಂದೆ ಕಾಣ್ತಾ ಇದೆ ಸಾವು. ಆಗಲೂ ಅದೊಂದು ಏನಾಯಿತು ನೋಡ್ಬಿಡೋ, ಮೊನ್ನೆ ಹಾಕಿದ್ನಲ್ಲ ಲಾಟ್ರಿ ಟಿಕೆಟು ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ. ಹಾಗಾದರೆ ಏನು ತಗೊಂಡು ಹೋಗೋಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮುಂದಿನ ನುಡಿನಲ್ಲಿ ಹೇಳ್ತಾರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿ ಕಾಗಿನೆಲೆಯಾದಿ ಕೇಶವ ನಿನ್ನ ಕಾಯುವನು ಅಂತಾರೆ. ಎಲ್ಲ ವಚನಗಳಲ್ಲಿ, ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ನಾಡು ಅತ್ಯಂತ ಶ್ರೀಮಂತವಾಗಿ ನಮಗೆ ಕೊಟ್ಟೋದಂತಹ ವಿಚಾರಗಳನ್ನು ನಾವಿವತ್ತು ಮರಿತಾ ಇದ್ದೀವಿ. ಬೇಡದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ. ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ. ಮೃಷ್ಟಾನ್ನವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೀವಿ. ರೊಟ್ಟಿ ತಿಂದವ ಗಟ್ಟಿಯಾದವ, ಮುದ್ದೆ ಉಂಡವ ನಿರೋಗಿಯಾದವ ಅಂತ ಹೇಳಿದಂಥ ಗಾದೆಯನ್ನು ಬಿಟ್ಟಿದ್ದೀವಿ. ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ, 2 ಮಿನಿಟ್ಸ್ ಮ್ಯಾಗಿ ಅಲ್ಲ, 2 ಮಿನಿಟ್ಸ್ ಮ್ಯಾಗಿ ಆದಮೇಲೆ ಅಪ್ಪನ ಪ್ರೀತಿ 2 ಮಿನಿಟ್ಸ್ ಅಲ್ಲ, ಅಮ್ಮನ ಪ್ರೀತಿ 2 ಮಿನಿಟ್ಸ್ ಅಷ್ಟೇ ಅಲ್ವಾ. ಅಪ್ಪನ ಕೈಯಲ್ಲಿ ಒಂದು ಮೊಬೈಲು, ಅಮ್ಮನ ಕೈಯಲ್ಲಿ ಒಂದು ಮೊಬೈಲು, ಮಗುಗೆ 2 ಮಿನಿಟ್ಸ್ ಮ್ಯಾಗಿ ಅಲ್ದಲ್ಲೇ ಇನ್ನೇನು ಬೇಕು. ಮೊಬೈಲ್ ಬೇಕು. ವಿಜ್ಞಾನದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳಬೇಕು. ಅದು ಯಾವುದು ಬೇಡ ಅಂತ ಹೇಳಿಲ್ಲ, ಎಲ್ಲವೂ ಮಾನವನ ಉನ್ನತಿಗೆ ಆಗಬೇಕು. ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಾನೋ, ಅಥವಾ ಬೆಳಗಿನಿಂದ ಸಂಜೆ ತನಕ ಫೇಸ್ಬುಕ್ಕಲ್ಲೋ ಮಗ್ನಳಾಗಿ ತನ್ನ ಗರ್ಭದಲ್ಲಿ ಜನಿಸಿದಂಥ ಕೂಸಿಗೆ 2 ದಿವಸಗಳ ಕಾಲ ಊಟವನ್ನೇ ಹಾಕ್ದಲ್ಲೇ ಅದು ಸತ್ತೋಗಿರ್ತಕ್ಕಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ. ಕಲಿಯುಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದೇ ನಮಗೆ ಎಚ್ಚರಿಸಿರ್ತಕ್ಕಂಥದ್ದು ಗೋಚರವಾಗ್ತಿಲ್ವಾ? ಇವುಗಳನ್ನೆಲ್ಲ ನಾವು ಮನನೆಗೆ ತೆಗೆದುಕೊಂಡಾಗ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ. ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು. ತಮ್ಮಲ್ಲಿ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಂಶಯಗಳಿರ್ತವೆ. ಜೀವನ ಧರ್ಮ ಇರ್ಬೋದು, ನಾನು ನಡೀತಿರ್ತಕ್ಕಂಥ ದಾರಿ ಗಮ್ಯವನ್ನು ಮುಟ್ಟುತ್ತಾ ಅಂತ ಕೇಳ್ಕೊಳ್ಳಿ. ಎಲ್ಲರೂ ಡೌಟ್ ಬಂದರೆ ಬನ್ನಿ ಅಜ್ಜನ ಹತ್ರ, ಸರಿಪಡಿಸ್ಕೊಡ್ತಾರೆ. ಆ ಗಮ್ಯದಲ್ಲಿ ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನವನ್ನು ಇರ್ತಕ್ಕಂಥ ಗವಿಯನ್ನು ನಿಮ್ಮಲ್ಲೆಲ್ಲ ಗವಿ ಮಾಡ್ಕೊಳ್ಳಿ. ಅಜ್ಜನ ಕರುಣೆಯಿಂದ, ಸಂತರ ಆಶೀರ್ವಾದದಿಂದ ಆ ಗವಿಯಲ್ಲಿ ಶಿವ ಬಂದು ನೆಲೆಸೋ ದಿನ ದೂರ ಇಲ್ಲ. ಅದರಿಂದ ಬಸವಣ್ಣವ್ರು ಹೇಳಿದ್ದು ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಒಂದು ಎಲೆ ಹಾಕಿ, ಒಂದು ಸಣ್ಣ ಹೂವಿಡಿ, ನಿಮ್ಮ ಕೈಲಾದರೆ ಬಿದ್ದಂತಹ ಹಣ್ಣುಗಳನ್ನು ತೆಗೆದುಕೊಡಿ, ಕಚ್ಚಿ ರುಚಿಯನ್ನಿ ನೋಡಿ. ನನ್ನ ರಾಮನಿಗಾಗಿ ಅಂತ ತೆಗೆದಿಟ್ಟಂಥ ಶಬರಿಗೆ ಮುಕ್ತಿ ಕೊಡಲಿಲ್ಲವೇ ಶ್ರೀರಾಮ? ಅದರಿಂದ ಬಿದ್ದಂಥ ಹಣ್ಣನ್ನು ಇಟ್ಟಿಡಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಏನೂ ಇಗಲಿಲ್ಲ ಅಂತಂದರೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ವಾಪಸ್ ಕಾಡಿಗೆಗೆ ಇಟ್ಕೊಳ್ಳಿ, ಲಿಂಗ ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನು ಏನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕನೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ ಅದು ಶುದ್ಧ ಕಾಯಕವಾಗುತ್ತೆ. ಅಂತಲ್ಲಿ ಯಾವುದಾದರೂ ಸಂಶಯಗಳು ಯಾರಿಗಾದರೂ ಬಂದಾಗ ಆ ಸಂಶಯಗಳನ್ನು ನಿವಾರಣೆ ಇರತಕ್ಕಂಥ ಕಾರ್ಯಕ್ರಮ ಇಂತಹ ಧಾರ್ಮಿಕ ಕಾರ್ಯಕ್ರಮ. ಸಮಾಗಮ, ಹಲವರನ್ನ ನೋಡ್ತೀವಿ, ಅವರಿಂದ ಉತ್ತೇಜನವಾಗ್ತೀವಿ. ಸಂತರನ್ನು ಕರೆಸಿ ತಮಗೆಲ್ಲ ಇರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ನಮಗೆ ಸಾಂಕೇತಿಕವಾಗಿ ರಥವನ್ನು ಎಳೆದ್ವಿ. ಆ ರಥದಲ್ಲಿ ನಾವು ಹಣ್ಣನ್ನು ಎಸೆದ್ವಿ, ಪತ್ರೆಯನ್ನು ಎಸೆದ್ವಿ, ಎಲ್ಲವನ್ನ ಎಸೆದ್ವಿ, ಹೂವನ್ನು ಹಾಕಿದ್ವಿ, ಶೃಂಗಾರ ಮಾಡಿದ್ವಿ. ಇವೆಲ್ಲವೂ ಸರಿಯಾಯಿತು. ಇಂಥವನ್ನೆಲ್ಲ ಮಾಡಿದ ಮೇಲೆ ನಮಗೆ ಅದೇನು ದ್ಯೋತಕವಾಗಬೇಕು? ರಥದ ಮೇಲಿನ ಶಿಖರ ನಮಗೆ ದ್ಯೋತಕವಾಗಬೇಕು. ಆ ಉತ್ತುಂಗವನ್ನು ನಾವು ಮುಟ್ಟುತ್ತೀವಿ ಅಂತಕ್ಕಂಥ ಸದ್ವಿಚಾರ ನಮ್ಮ ಮನಸ್ಸಿನಲ್ಲಿ ಮುಟ್ಟಬೇಕು.
ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನು ಉನ್ನತೀಕರಿಸಿಕೊಳ್ತಕ್ಕಂಥ ದೃಷ್ಟಿಯಿಂದ ಆ ಒಂದು ರಥದ ಕಲಶ ನಮಗೆ ಕಾಣಬರಬೇಕು. ಅದು ನಮಗೆ ಕಾಣ್ತಕ್ಕಂಥ ರಥ, ಕಣ್ಣೆದುರಿಗೆ ಕಾಣದಿರ್ತಕ್ಕಂಥ ರಥ ಏನಿದೆ ಅದು ಅಧ್ಯಾತ್ಮ ರಥ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂದರು. ಅಲ್ಲಿ ನೋಡ್ರಿ ನೀವು ಇವತ್ತಿನ ದಿವಸ ಆ ಕಳಶಕ್ಕಿರ್ತಕ್ಕಂಥ ಏನು ಜಗಮಗ ಜಗಮಗ ಅಂತ ದೀಪ ಹಾಕಿ ನಿಲ್ಲಿಸಿದ್ದಾರೆ, ಅಂತಹ ಈ ಶಿರ ಏನಿದೆ ಇದು ಹೊನ್ನ ಕಳಸ ಅಂತ ಕರೆದ್ರು ಬಸವಣ್ಣವರು. ಯಾಕೆ ಹೊನ್ನ ಕಳಸ ಅಂತ ಕರೆದ್ರು ಅಂದರೆ, ಬರೇ ಜ್ಞಾನವಿದ್ದರೆ ಸಾಲದು, ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಇಲ್ಲಿ ಇದ್ದಾಗ ಈ ಎಲ್ಲ 200 ವ್ಯಾಟ್ಸಿನ ಲೈಟ್ಗಳು ಹೋಗ್ಬಿಟ್ರು, ಈ ಒಂದು ಹೊನ್ನ ಶಿರಸ ಅಂತ ಇರ್ತಕ್ಕಂಥ ಹೊನ್ನ ಕಳಸ ಅಂತ ಏನು ಶಿರ ಇದೆ, ಇದರಿಂದ ಸ್ವಯಂ ಪ್ರಭೆಗಳಾಗಿ ಪ್ರತಿಯೊಬ್ಬ ಶರಣೆಯರು ಬೆಳಗಬಹುದು ಅಂತ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದ್ರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಯಾಕಿದನ್ನೆಲ್ಲ ಹೇಳಿದ್ರು ನಮಗೆ ಆವತ್ತಿನ ದಿನ ವಚನದಲ್ಲಿ ಅಂದರೆ, ಉತ್ತಮವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನು ಈ ನಾಡು ಪ್ರಪಂಚಕ್ಕೆಲ್ಲ ಹಂಚಿತ್ತು. ಆಗ ನಮಗೆ ಕಾಲಘಟ್ಟದಲ್ಲಿ ಆದಂತಹ ದಾಳಿಗಳಿಂದ ಸಂಸ್ಕೃತ ನಶಿಸಿ ಹೋಯಿತು. ತಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ, ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳೆದು ಹೋಗುತ್ತೆ. ಪರಕೀಯರಲ್ಲಿ ಸೇರಿಸ್ತಾರೆ, ಅವರ ಸಂಸ್ಕೃತಿಯನ್ನು ನೆನೆಯಿಡ್ತಾರೆ. ಈ ದೇಶದಲ್ಲಾಗಿದ್ದು ಅದೇ. ಸಂಸ್ಕೃತ ಹೋಯಿತು, ಸಂಸ್ಕೃತಿ ಹೋಯಿತು. ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು.